ಸಂಕ್ರಾಂತಿ ರಥೋ ರಥೋ ಅರೆ ರಾಜಕುಮಾರಿ ಇದ್ದ ನಮ್ ಬಂಗಾರಿ ಕೊಟ್ಟಿ ಇದ್ದ ಬಾರಿ ಊಟ ಮಾಡು ಫಸ್ಟ್. ಅವನ ಕಳ್ಳೆ ಬರ್ತೀನಿ ಅಂತ ಮುದ್ದೆ ಕಟ್ಟಿಡು ಬರ್ತೀನಿ. ಮುದ್ದೆ ನಿನ್ ಮಗಳಿಗೆ ಮುದ್ದೆ ಬೇಕಂತೆ ಮಮ್ಮಿ. ಏ ಮಾಡ್ಲಾ ಮುದ್ದೆ ಮಾಡ್ತೀನಿ ಮಮ್ಮಿ, ಬೇಕಾರೆ ಮಾಡ್ಲಾ. ಮತ್ತೆ ಇವತ್ತನೇ ಮುದ್ದೆ ಮಾಡಕು, ಮುದ್ದೆ ಮಾಡುವಂತೆ ಸುಮ್ಮನೆ ಏನೇನೋ ಹೇಳ್ಬೇಡ. ನಮ್ಮಮ್ಮ ಅಮ್ಮ ಸೇವೆ ನೋಡಿ ಮಗಳಿಗೆ ಹೆಂಗ್ ಸೇವೆ ಮಾಡ್ತಾರೆ, ನನಗ್ ಮಾತ್ರ ಮಾಡಲ್ಲ ಹಿಂಗೆ ಸೇವೆ. ಸುಮ್ಮನೆ ಹೇಳ್ತಿರೋದು ಚೌಕ. ನಂದು ಇಲ್ಲಿ ನನ್ ರೂಮ್ ಬಂದು ಅನ್ಬೇಳ್ ಮಗುನ್ ಮಲಗಿಸ್ತೀನಿ ನಾನು. ಫುಲ್ ಕಸ ಮಾಡ್ಬೇಡ ಅಮ್ಮ. ಶಾರಿ ಕಣಮ್ಮ, ಶಾರಿ 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 ಅಮ್ಮ, ಶಾರಿ 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 ಎಲ್ಲಕ್ಕಿಂತ ಗುಡ್ಡು ಇವಳು 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 ಬ್ಯಾಡ. ಆ ಜಿಂಕಿಗೂ ಹಂಗೆ ಮಾಡಿದ್ದು. ನಾನ್ ಇಷ್ಟಪಟ್ರೆ ಆಮೇಲೆ ಗೊತ್ತಾಳ ನನ್ಗಿಷ್ಟ ಅಂತ. ನಾ ಆತರ ಮಾಡೋದಿಲ್ಲ, ನನ್ಗೆ ಮಕ್ಳು ಒಂದೇನೆ. ನಂದು ಎಷ್ಟು ಚೀಟಿಂಗ್ ಮಾಡ್ತಾಳೆ ಗೊತ್ತಾ. ಫಸ್ಟ್ ಲಕ್ಷಿತು, ಸೆಕೆಂಡ್ ಜಿಂಕಿ, ಥರ್ಡ್ ಅವ್ರಿಗೆ ಟೈಮ್ ಸಿಕ್ದಾಗ ಮಾತ್ರ ನನ್ ಮಗನ ಬಂದ್ಬಿಟ್ಟು ಅವಳು ಮಾತಾಡ್ಸೋದು. ಎತ್ಕೊಳಕ್ ಬಂದಾಗೆಲ್ಲ ಮಲಗಿರ್ತಾರೆ. ಅಮ್ಮ ಶಾರಿ ಇಲ್ಲ, ಸಣ್ಣ ಮಕ್ಳಲ್ವಾ ಎತ್ಕತ್ತಿದ್ದಿಲ್ಲ. ಇವಾಗ ಒಂದ್ ಸ್ವಲ್ಪ ದೊಡ್ಡರಾದ್ನಲ್ಲ. ಜಿಂಕಿಗೂ ಎತ್ಕೋತಾ ಇರಲಿಲ್ಲ ಸಣ್ಣ ಮಗು. ಸ್ವರ್ಗ ಇದು ನಮ್ಮ ಮನೇಲಿ. ನಮ್ ಪುಟ್ಟ ಸ್ವರ್ಗಕ್ಕೆ ಆಶೀರ್ವಾದ ಮಾಡಿ ಎಲ್ರುವೆ. ಇದು ನಮ್ ಪುಟಾಣಿ ಸ್ವರ್ಗ. ಅಮ್ಮಂಗೆ ನೋಡ್ ಸಾಂಬಾರು ಮಾಡ್ಬೇಕು. ಅವನಮ್ಮ ಅನ್ನ ಬಂಗಾರಿ ಕುಟ್ಟಿ ಆರೆ ರಾಜಕುಮಾರಿ ಇದ್ದ, ಆರೆ ರಾಜಕುಮಾರಿ ಇದ್ದ ನಮ್ ಬಂಗಾರಿ ಕುಟ್ಟಿ ಇದ್ದ. ನಿಮ್ಗೋಸ್ಕರ ಕಷ್ಟಪಡೋದಮ್ಮ ನಾವು. ಇನ್ಯಾರಿಗೋಸ್ಕರ ಪಡ್ತೀವವ್ವ? ನಿಮ್ಗೊಳಗೆ ಕಣಮ್ಮ ಕಷ್ಟ ಪಡೋದು ನಾವು. ಅಮ್ಮ ನೀವ್ ಹೋಗಿ ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡ್ಲಾ? ಕುಕ್ಕರ್ದು ಅದ್ ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಂಗೆ ಬಾಯಿಂದ ದುಮ್ತನ ಅಂತಾನೆ ಬರ್ತಿದೆ. ಏನಾಗುತ್ತೆ ಅಂತ ಏನು ತಿಂದ್ರೆ ಆಸಿಡಿಟಿ ಜಾಸ್ತಿ ಆಗುತ್ತೆ. ಗೆಣಸೆಲ್ಲ ಅಪ್ಪ ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಗೆಣಸು ಅಷ್ಟೇ ಇಷ್ಟ. ಗೆಣಸಿಂದ ಮಮ್ಮಿ ಪಲ್ಯಗಳು ಮಾಡ್ತಾರ್ತಾನೆ. ಸ್ವೀಟ್ ಗೆಣಸು ಅಂದ್ರೆ ಸ್ವೀಟ್ ಪೊಟ್ಯಾಟೋನಾ? ಸ್ವೀಟ್ ಪೊಟ್ಯಾಟೋ ಬೇರೆ ಇದಲ್ವಾ? ಒಬ್ಬಿಟ್ಟು ಮಾಡ್ತಾರೆ. ಒಬ್ಬಿಟ್ಟು ಮಾಡ್ತಾರಾ ಗೆಣಸಿಂದ? ಯಾವೇ ಚೆನ್ನಾಗಿರುತ್ತೆ ಅದು. ಒಳ್ಳೇದಾಯ್ತು, ನಮ್ಮಲ್ಲಿ ಮಾಡ್ತಾರೆ. ಸಾಕು. ಪಾಚಿ 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 ಪಾಚಿ. ಅವರಪ್ಪ ಮಗನ್ಗೋಸ್ಕರ ಹೊಸ ಸ್ವೆಟರ್ ಬುಕ್ ಮಾಡಿದ್ದಾರೆ. ಅಂಡ್ ಇದೆರಡು ಸಾಕ್ಸು ನೋಡಿ ಡಿಫ್ರೆಂಟ್ ಬುಕ್ ಮಾಡ್ಬೇಕು ತಾನೆ. ಸೇಮ್ ಬುಕ್ ಮಾಡಿದ್ದಾರೆ. ಬೆಳ್ಳಿ ಗ್ಲಾಸ್ ತಂದಿದೀವಿ, ಬೆಳ್ಳಿ ಚಮಚ ತಂದಿದೀವಿ, ಕಿವಿ ಗೋಲೆ ತಂದಿದೀವಿ, ಕಾಲಿ ಗೆಜ್ಜೆ ತಂದಿದೀವಿ. ಅಲ್ಲಮ್ಮ ನೀನ್ ದೊಡ್ಡರದ್ಮೇಲೆ ಹೇಳು. ಹೇಳ್ತೀಯ ಮಗನೇ? ನಮ್ಮ ಅಮ್ಮ ಕೊಡ್ಸಿದ್. ಓ ಅಮ್ಮಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ನೀನು. ಎಲ್ಲ ಮಾಡ್ತೈತೆ ಅಮ್ಮಮ್ಮ ನಿಂಗೆ. ಎಲ್ಲಾರು ನೋಡ್ಕೊತಾರೆ. ಓಕೆನಾ? ಅಯ್ಯೋ ನಾನು ಸ್ಟೋರಿ ಹೇಳ್ತೀನಿ ಇವಾಗ. ಏನು ಸ್ಟೋರಿ? ಸ್ಟೋರಿನ ಸ್ಟಾರ್ಟ್ ಮಾಡ್ದ ಅಮ್ಮಗೆ. ಒಂದ್ ಸೀನ್ಗೂ ಒಂದೊಂದ್ ಸ್ಟೋರಿ ಇದೆ ನಮ್ಮ ಅಮ್ಮನ ಹತ್ರ. ಇವಾಗ ನೋಡಿದ್ರೆ ನಿಮ್ಗೆ ಹೇಳ್ತಾ ಇಲ್ವಾ, ನಮ್ಮಮ್ಮ ಕೊಡ್ಸಿದ್ದಲ್ವಮ್ಮ ಅಂತ ತಂದಿದೀವಿ ಅಂತ. ಹಂಗೆ ಅವ್ ದೊಡ್ಡಮ್ಮ ಇತ್ತಲ್ಲ, ಸತ್ತೋಗಿದ್ದಲ್ಲ ದೊಡ್ಡಮ್ಮ, ಊಟಿಯಿಂದ ನನ್ಗೆ ಬಟ್ಟೆಗಳು ಕೊಟ್ಟು ತಂದಿದ್ರು ಒಂದ್ 2-3 ಜೊತೆನ. ನಮ್ಗೆಲ್ಲ ಹಾಕೊಳಕ್ ಬಟ್ಟೆನೇ ಇಲ್ಲ ಲಚ್ಚು. ಊಟಕ್ಕೆ ಹುಳ್ಳಿಕಾಳು ಮಜ್ಜಿಗೆ ಊದ್ ಕೊಡೋರು ಮಧ್ಯಾಹ್ನ ಟೈಮ್. ಊಟಕ್ಕೆ ಹುಳ್ಳಿಕಾಳು? ಅನ್ನ ಇಲ್ವಲ್ಲ, ಅಷ್ಟೊಂದಿದು ಕಷ್ಟ. ಅಷ್ಟು ಕಷ್ಟ. 6 ಅನ್ನ ರಾತ್ರಿಗೆ, ಮಧ್ಯಾಹ್ನಕ್ಕೆ ಊಟ ಇಲ್ಲ. ಹುಳ್ಳಿಕಾಳು ಬೇಯಿಸ್ಬಿಟ್ಟು ಮಜ್ಜಿಗೆ ಬಿಟ್ಬಿಟ್ಟು ಕೊಡೋದವ್ವ. ನನ್ಗೆಲ್ಲ ಬಟ್ಟೆ ಯಾರು ಗೊತ್ತಾ, ನಮ್ಮ ಅಮ್ಮನ ಬ್ಲೌಸು ನನ್ ನೆನಪೈತ್ ನನ್ಗೆ ಹಾಕದಿದ್ದು. ಆಮೇಲೆ ಒಂದ್ಸರಿ ಅಕ್ಕ ಊಟಿ ಹೊಂಟೋಯ್ತು, ಮದುವೆ ಮಾಡ್ಕೊಟ್ಟು. ಅಲ್ಲಿಂದ ಯಾರೋ ಯಾವಾಗ ಬಂದ್ರು ಒಂದ್ 2-3 ಜೊತೆ ಬಟ್ಟೆ ಕೊಟ್ಟು ಕಳ್ಸಿತ್ತು ನನ್ಗೆ. ನನ್ನ ಲಂಗ ಎಲ್ಲ ಅರ್ಧೋಗ್ಬಿಟ್ಟವೆ. ಹಿಂಗೆ ಎಲ್ಗೋ ಹೋಗ್ಬೇಕು ನಾನು, ತಲೆಯೆಲ್ಲ ಬಾಚ್ಕೊಂಡಿದ್ದೀನಿ, ಬಟ್ಟೆ ಅರ್ಧೋಗ್ಬಿಟ್ಟವೆ. ನಮ್ಮ ಅಮ್ಮನ ಹತ್ರ ಇದ್ದವು, ಅಪ್ಪರವನ ಹತ್ರ ಬಟ್ಟೆಗಳನ್ನ ಕೊಡ್ತಾ ಇಲ್ಲ. ನಾನು ಕೊಡಮ್ಮ ಕೊಡಮ್ಮ ಕೊಡಮ್ಮ. ಅಮ್ಮಂಗೇನು ಎಲ್ಲಾರು ಹೋಗಿ ಬರ್ತಾ ಚೆನ್ನಾಗಿರೋ ಇಟ್ಕೊಳ್ಳಿ, ಮನೆ ತಗ ಡೈಲಿ ಹಾಕಿದ್ರೆ ಅರ್ಧ ಆಗ್ತಾಳಲ್ಲ ಇವಳು ಅಂತ. ಇಲ್ಲ ಅಂತ ನಾನು ಸಿಟ್ಟು ಬಂದ್ಬಿಟ್ಟು, ನಮ್ಮ ಅಕ್ಕ ಕೊಡ್ಸೋದು ಕೊಡು ನನಗೆ ಬಟ್ಟೆನ, ನಮ್ಮ ಅಕ್ಕ ಕೊಡ್ಸೋದು ಕೊಡು ನನಗೆ ಬಟ್ಟೆನ. ಆಮೇಲೆ ಅಪ್ಪ ಬತ್ತು, ನೋಡಪ್ಪ ನಿನ್ ಮಗಳು ಅವ್ರ ಅಕ್ಕ ಕೊಡ್ಸೋದು ಬಟ್ಟೆ ಕೊಡ್ಬೇಕಂತ ಅಂತ ಕೇಳ್ತಾವಳೆ. ಅದೊಂದು ಸ್ಟೋರಿ. ಒಂದು 2-3 ಜೊತೆ ಬಟ್ಟೆ, ಕಿವಿ ಗೋಲೆ, ಆರ್ಟಿಫಿಷಿಯಲ್ ರಿಂಗು, ಅವು ಇವು ಎಲ್ಲ ಚಪ್ಪಲಿಗಳು ಎಷ್ಟು ಜೊತೆ ತಂದು ಗೊತ್ತಾ ಅಕ್ಕ ನನಗೆ.
ಈ ಮಕ್ಕಳು ಯಾವಾಗಲೂ ನೆನ್ಸ್ಕೋತೀಯಾ? ನೀವೇನು ನೆನ್ಸ್ಕೊತಾ ಇಲ್ವಾ? ಅಂದ್ರೆ ಸ್ವಲ್ಪ ಬೇಜಾರಾಗುತ್ತಾ ನೆನ್ಸ್ಕೊಂಡ್ರೆ, ಇದ್ರೆ ಚೆನ್ನಾಗಿರೋದಲ್ಲ ಆ ಥರ ಅಂತ? ಒಂದೊಂದು ಟೈಮ್ ನೆನಪಾಯ್ತಾರೆ ಎಲ್ಲ. ನಿಂಗೆ ಎಷ್ಟು ವರ್ಷ ನಿಮ್ಮ ಅಕ್ಕ ತೀರೋದಾಗ? ಅಯ್ಯೋ ನಾನಿನ್ನು 3ನೇ ಕ್ಲಾಸು 4ನೇ ಕ್ಲಾಸ್ ಇರಬೇಕಷ್ಟೇ. ಚಿಕ್ಕವಳು, ತುಂಬ ಚಿಕ್ಕವಳು. ನಮ್ಮ ಅಕ್ಕ ಸತ್ತೋಯ್ತು ಅಂತ ವಿಷಯ ಬಂದೇ ಇಟ್ಗೆನೆ ಇನ್ನೂ ಬೆಳಗ್ಗೆನೆ ಬೆಳಗಿನ ಜಾವನೆ ಇನ್ನೂ ಏನು ಒಂದು 6:30 7 ಗಂಟೆಗೆಲ್ಲ 6:30ಗೆಲ್ಲ ಕಾಫಿ ಗ್ಲಾಸ್ ಕೊಟ್ಟು ತೊಳಿತಾ ಇದ್ದೆ ಆಚೆ. ನಾನು ಅಷ್ಟೊಂದಾಗಲೇ ಕಾಫಿ ಕುಡ್ದಿದ್ರು ಜನ ಎಲ್ಲ. ಸ್ಕೂಲ್ಗೆ ಹೋಗಿದ್ದಾನೆ. ಇದಕ್ಕೂ ಹೋದಾಗ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಸ್ಕೂಲಲ್ಲಿ ಇದ್ದೆ ನಾನು. ಸತ್ತೋಗಿದ್ದ ದಿವಸ ಬೆಳಗ್ಗೆನೆ ಇನ್ನೂ ಹಿಂಗೆ ಎಲ್ಲರೂ ಬಂದ್ರಲ್ವ ಅಕ್ಕಪಕ್ಕದಲ್ಲ ಹೆಂಗೈತೆ ಅಂತ. ಅವಾಗ ಯಾರೋ ಕಾಫಿ ಮಡಗಿದ್ರು, ಯಾರು ಅಂತ ಗೊತ್ತಿಲ್ಲ, ಅವಂತೂ ಇತ್ತಿಲ್ಲ, ಯಾರು ಮಡಗಿದ್ರು ಅಂತ ಗೊತ್ತಿಲ್ಲ ನನಗೆ ಕಾಫಿನ. ಕಾಫಿ ಗ್ಲಾಸ್ ತೊಳಿ ಅಂತ ಹೇಳಿ ತಮ್ಮ ನನಗೆ. ಕಾಫಿ ಗ್ಲಾಸು, ತಪ್ಪಲಿ, ಕಾಫಿ ಸೋಸೆ ಜಾಗರಿ ಎಲ್ಲ ತೊಳೆದ್ಬಿಟ್ಟು ಒಳಗೆ ಇಡ್ತಾ ಇದ್ದೆ. ಅಷ್ಟದೇ ನ್ಯೂಸ್ ಬಂತು ಸತ್ತೋದ್ರು ಅಂತ. ಅದು ಹೆಂಗ್ ಓಡಿದ್ವು ನಾವೆಲ್ಲರೂ ತೋಟದತ್ರಿಗೆ, ಅದು ಇವ್ರಿಗೆ ಗೊತ್ತು. ನೆನ್ಸ್ಕೊಂಡ್ರೆ ಇವಾಗಲೂ ಬೇಜಾರಾಗುತ್ತೆ. ಅಂದ್ರೆ ಹಾಸ್ಪಿಟಲ್ ತೀರ್ಕೊತಾ ಮಮ್ಮಿ? ಹಾಸ್ಪಿಟಲ್ ಹಾಸನ. ಪ್ರೆಗ್ನೆಂಟು, BP ಜಾಸ್ತಿ ಆಗಿ ಅವರು ಮಾತ್ರೆ ಒಂದು ತಗೊಂಡಿರ್ಲಿಲ್ಲ. BP ಜಾಸ್ತಿ ಆಗಿ ಮಗು ಎದೆಗೆ ಸೇರ್ಕೊಂಡು 8-9 ತಿಂಗಳು ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂದಿತ್ತೇನೋ. BP ಜಾಸ್ತಿ ಆಗಿ ಪಿಡ್ಸ್ ಬಂದ್ಬಿಡ್ತು ಅವ್ರಿಗೆ. ಪಿಡ್ಸ್ ಬಂದು ಹಂಗಾಗಿದ್ದು. ಇನ್ನೂ ಒಂದು 10 ಗಂಟೆ 9:30 10 ಗಂಟೆಗೆಲ್ಲ ಹಂಗಾಗೋಯ್ತು. ಆಮೇಲೆ ಅವ್ರು ತೀರೋದ್ಮೇಲೆ ಪೆಡ್ಕೆಲ್ ಸಿಕ್ತು ಮಾತ್ರೆಗಳು. ಅವರು ತೀರೋದ್ಮೇಲೆ ತಡಿ ಅವಳು ಬಟ್ಟೆ ಎಲ್ಲ ಕ್ಲೀನ್ ಮಾಡೋಣ ಅಂತ ತಗೊಂಡ್ರು. ಅವರು ಅದ್ರೊಳಗೆಲ್ಲ ಮಾತ್ರೆಗಳು ಅಷ್ಟೇ ಸ್ಟಾಕ್ ಇದ್ದು. ನಮ್ಮ ಮಾಮ ಕೊಡ್ಸಿದ್ದೆ ಪಾಪ ಊಟಿನಲ್ಲಿ. ನಮ್ಮ ಅಕ್ಕ ಒಂದು ಮಾತ್ರೆನೂ ನುಂಗಿಲ್ಲ. BP ಮಾತ್ರೆಗಳು. ಮಾತ್ರೆ ಪ್ರೆಗ್ನೆಂಟ್ ಅವ್ರು ತಗೋಬೇಕಲ್ವಾ, ಗೊತ್ತಿಲ್ಲ ಅವ್ರಿಗೆಲ್ಲ. 13 ವರ್ಷಕ್ಕೆ ಮದುವೆ ಮಾಡವ್ರೆ, ಏನ್ ಗೊತ್ತಾಗುತ್ತೆ ಅವ್ರಿಗೆಲ್ಲ. 13 ವರ್ಷಕ್ಕೆ ಮದ್ವೆ? 13 ವರ್ಷಕ್ಕೆ ಮದ್ವೆ, 14 ವರ್ಷಕ್ಕೆ ಸತ್ತೇ ಹೋದ್ರು. 14-15 ವರ್ಷಕ್ಕೆಲ್ಲ ಸತ್ತೇ ಹೋಗಿದ್ರು ಪಾಪ. 7ನೇ ಕ್ಲಾಸ್ ಮುಗಿತಿದ್ದಂಗೆ ಮದ್ವೆ, ಹೆಣ್ಣು ಆಯ್ತಿದ್ದಂಗೆ. ಹೆಣ್ಣಾಗ 6 ತಿಂಗಳು ವರ್ಷಕ್ಕೆ ಮದ್ವೆ. ರಾಮ, ಅಯ್ಯೋ ರಾಮ, ಎಷ್ಟು ಆಸೆ ಗೊತ್ತಾ ಅವ್ರಿಗೆ. ಸತ್ತೋಗ್ಬೇಕಾದ್ರೂ ಪಾ 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 ಅನ್ಕೊಂಡು ಸತ್ತೋಯ್ತಂತೆ. ಅಂದ್ರೆ ಹೆಸರು ಪದ್ಮ ಅಂತ. ಬೇಜಾರಾಗ್ತದೆ ನನಗೆ ಅಂತ ಹೂವು ಅನ್ನೋದು. ಪಾ ಪಾ ಏನು ಹೇಳಕ್ಕೆ ಬಂದೋ ಏನೋ ಗೊತ್ತಿಲ್ಲ, ಬರೀ ಪಾ 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 ಅನ್ನೋಣ ಅಷ್ಟೇ ಅಂತ. ಅವೆಲ್ಲ ಹೋಗಿ ಡಾಕ್ಟ್ರು ಕಾಲೆಲ್ಲ ಹಿಡ್ಕೊಂಡ್ಬಿಟ್ರು. ಬಿಡು, ಈಗ ಹಬ್ಬದ ದಿವಸ ಕಳ್ತಿದ್ಯಾ, ಸ್ಟೋರಿ ಹೇಳುವಂತ ಅಂದೆ, ಕುತ್ಕೊಂಡು ಅಳುವಂತ ಹೇಳ್ದ ನಿಂಗೆ. ಒಟ್ನಲ್ಲಿ ದೊಡ್ಡಮ್ಮ ಇದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಮಮ್ಮಿ? ಅದ್ರ ಕಥೆನೇ ಬೇರೆ. ದೊಡ್ಡಮ್ಮ, ಅವ್ವ, ಅಜ್ಜಿ, ನಮ್ಮ ಅಮ್ಮ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರೋದು, ತುಂಬಾ ಚೆನ್ನಾಗಿರೋದು. ಅವಾಗೆಲ್ಲ ಹಾಸ್ಪಿಟ್ಲ್ಗಳು ದೂರ ಗಾಡಿಗಳಿಲ್ಲ, ಏನಿಲ್ಲ. ಎತ್ತಿನ ಗಾಡೀಲಿ ಕರ್ಕೊಂಡೋಗಿ ಅರ್ಧ ದೂರ ಗಂಟ. ಆಮೇಲೆ ಕುಮಾರ್ ಮಾಮ ಹೋಗಿ ಹಿರಿಸೇವೆಗೆ ಹೋಗಿ ಕಾರ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದು. ಗಾಡಿಗಳು ಅರ್ಧ ದೂರ ಗಾಡಿ, ಎತ್ತಿನ ಗಾಡಿ. ಆಮೇಲೆ ಆ ಕಡೆಗೆ ಕಾರು. ಅವು ಕಾರ್ ಸಿಕ್ಕಿ ಏನು ಹೆಂಗೋ ಟೈಮ್ ಎಷ್ಟು ಹಿಡಿತು, ಏನು ಕಥೆನೋ. ಮಾಮ ಇರಲಿಲ್ಲ, ದೊಡ್ಡಪ್ಪ ಇರಲಿಲ್ಲ, ಊಟಿಲಿತ್ತು ಮಾಮ, ಜೈರ ಮಾಮ ಹೋಗಿ ಏನೋ 2-3 ದಿವಸ ಆಗಿತ್ತೇನೋ ಅಷ್ಟೇ. ಅವಾಗ ರೆಗ್ಯುಲರ್ ಚೆಕಪ್ ಇರ್ಲಿಲ್ವಾ? BP ಜಾಸ್ತಿ ಆಗಿದೆ ಹಂಗೆ ಆತರ ಏನು ಸ್ಕ್ಯಾನಿಂಗು? ದೇವ್ರಿಗೆ ಗೊತ್ತು. ಅಲ್ಲೆಲ್ಲ ತೋರಿಸಿದ್ರು ಪಾಪ ಊಟಿಲಿ. ಊರಿಗೆ ಬಂದ್ಮೇಲೆ ಏನು ಎಂಥದ್ದು ಇಲ್ಲ, ಎಲ್ಲೂ ಹೋಗಿಲ್ಲ, ಎಲ್ಲೂ ತೋರಿಸಿಲ್ಲ. ಗೊತ್ತಾಗಲಿಲ್ಲ ಸತ್ತೈತು ಅಂತ. ಆ ನಾಯಿ ಮರಿನೂ ಸತ್ತ ಕಣ್ಣು ಹಾಕೈತಿ. ನಮ್ಮಲ್ಲಿ ನಾಯಿ ಅಡ್ಡಿದ್ದು ಎಂಥದ್ದು ಜಾನಿ ಅಂತ ಒಂದು ನಾಯಿ ಹೆಸರು, ಇನ್ನೊಂದು ನಾಯಿ ಹೆಸರು ಗೊತ್ತಿಲ್ಲ. 2 ಕಪ್ಪವ್ಯ. ಅವು ಸತ್ತ ನಾಯಿಗೆ ಕಣ್ಣಲ್ಲಿ ಬಂದೇವರು. ನಿಮ್ಮ ಅಕ್ಕ ಸತ್ತಾಗ ಊರಿನ ಜನನೇ, ಅಕ್ಕಪಕ್ಕ ಊರವರು, ಊರಿನ ಜನನೇ ಎಷ್ಟು ಕಣ್ಣೀರು ಹಾಕಿದ್ರು ಅಂತ. ಅವಾಗೆಲ್ಲ ತುಂಬಾ ಪಾಪ, ತುಂಬಾ ಇದು ಹೆಸರು. ನಮ್ಮ ಅಕ್ಕಂದು ಒಳ್ಳೆ ಹೆಸರಿತ್ತು. ಅಂದ್ರೆ ಚಿಕ್ಕ ಹುಡುಗಿ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಎಷ್ಟು ಹೀರೋಯಿನ್ ಕಣ್ಣನ್ನು ಕಾಣೋದು. ದೊಡ್ಡಮ್ಮ ತುಂಬಾ ಚೆನ್ನಾಗಿ ಕಾಣಿಸೋದಲ್ಲ, ಎಷ್ಟು ಬೆಳ್ಳಿಗೆ ಸಖತ್ತ ಕಾಣಿಸುತ್ತೆ. ದೊಡ್ಡಮ್ಮನ್ ಸೀರಿಯಲ್ ವಾಚ್ ಎಲ್ಲ ಇದೆ ಅಲ್ವಾ, ನೀನ್ ಹಾಕೋತಿಯ ತಾನೆ? ಐತಲ್ಲ ಆ ವಾಚ್ ಐತೆ. ನಮ್ಮ ಅಕ್ಕನ ಬ್ಲೌಸ್ ಕೊಡಲ್ವೇ ಎಷ್ಟು ಚೆನ್ನಾಗಿರೋ ಆ ಬ್ಲೌಸ್ಗಳು. ಅಯ್ಯೋ ಕಣ್ಣೆರಡು ಸಾಲು. ಕಾಟನ್ ಸೀರೆಗಳು
ಅದು ಕಾಟನ್ ಬ್ಲೌಸ್ಗಳು ತುಂಬ ಚೆನ್ನಾಗಿ ಆರೆಂಜ್ ಕಲರು, ಗ್ರೀನ್ ಕಲರು, ಎಷ್ಟವೆ ಅದು ನಿಯಾನ್, ಅದು ಎಲ್ಲ ನಿಯಾನ್ ಆರೆಂಜ್, ನಿಯಾನ್ ಗ್ರೀನ್. ಬಟ್ ಕ್ವಾಲಿಟಿ ಸಕ್ಕತ್ತಾಗಿದೆ ಅಮ್ಮ. ಇವಾಗ್ಲೂ ಫೇಡೇ ಆಗಿಲ್ಲ ಬ್ಲೌಸು. ಆಗಿಲ್ಲ. ಎಷ್ಟು ವರ್ಷ ಆಯ್ತು ಲಚ್ಚು ಅವಿಟ್ಟು ಹಂಗೆ. ಕಮ್ಮಿನೂ ಲಚ್ಚು ಇವಾಗ. ನನಗೆ 50 ವರ್ಷ ಅಂದ್ರೆ 40 ವರ್ಷದ ಹತ್ತತ್ರ ಆಗೈತೆ ಆ ಬ್ಲೌಸ್ಗಳಿಗೆ. ಅಂತ ಸಾರಿ ಅಂತ ಬ್ಲೌಸ್ ಸಿಗಲ್ಲ ಬಿಡು, ಅಂತ ಸೀರೆ ಬ್ಲೌಸ್ಗಳು 40 ವರ್ಷದ ಹತ್ತತ್ರ ಆಗೈತೆ ಆ ಬ್ಲೌಸ್ಗಳಿಗೆ ಲಚ್ಚು. ಇನ್ನೂ ಅಷ್ಟು ಚೆನ್ನಾಗಿ ಹೊಸ ಇದ್ದಾಗ ಅವಪ್ಪ ಎಲ್ಲೋ ಅವೇ. ಒಂದ್ಸರಿ ತೆಗ್ದಾಗ ವಿಡಿಯೋ ಮಾಡಿ ತೋರಿಸಿ. ಅಕ್ಕ ಹಾಕೊಂಡ್ಲಲ್ಲ ಆ ಬ್ಲೌಸ್, ಎಷ್ಟು ಚೆನ್ನಾಗಿ ಕಾಣಿಸೋದು. ಅವ ಅಕ್ಕ ಹಾಕೊಂಡಿದ್ದಿ ಸಹ ನನಗೆ ದೊಡ್ಡಮ್ಮ ನೋಡ್ದಂಗೆ ಆಗೋಯ್ತು. ಎಷ್ಟು ಫಿಟ್ ಆಗಿ ಕುತ್ಕೊಂಡಿತ್ತು. ಸೊ ಇದು ಬಂದು ನಮ್ಮ ದೊಡ್ಡಮ್ಮನ ಸ್ಟೋರಿ. ದೊಡ್ಡಮ್ಮ ಅಂತ ಅಂದ್ರೆ ಹಾಗೆ ಹೇಳ್ದಂಗೆ ನಮ್ಮ ಮಮ್ಮಿಯವರ ಅಕ್ಕ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಂದ್ರೆ ನಾವಂತೂ ಯಾವತ್ತೂ ನೋಡಿಲ್ಲ, ಬಟ್ ಫೋಟೋಸ್ ಅಲ್ಲಿ ನೋಡ್ತೀವಲ್ಲ, ಹಳೆ ಕಾಲದ ಬ್ಲಾಕ್ ಅಂಡ್ ವೈಟ್ ಫೋಟೋಸ್, ತುಂಬಾನೇ ಒಂಥರ ಮಹಾಲಕ್ಷ್ಮಿ ತರಾನೇ ಕಾಣೋರು. ಅಷ್ಟು ಉದ್ದ ಕೂದಲು, ಅಷ್ಟು ಕಲರ್, ಫುಲ್ ಬೆಳ್ಳಗೆ, ಆಮೇಲೆ ಒಂಥರ ಸೀರೆ ಎಲ್ಲ ಫುಲ್ ಹಾಕೊಂಡು ತುಂಬಾನೇ ಚೆನ್ನಾಗಿ ಕಾಣಿಸೋರು. ಆಮೇಲೆ ಕೂದಲು ತುಂಬಾ ಇದು ಹೂವಗಳು ಎಲ್ಲ ಮುಟ್ಕೋತಾ ಇದ್ರು ತಾನೆ, ಫೋಟೋದಲ್ಲಿ ಹಂಗೆ ತಾನೇ ಇರೋದು, ಫುಲ್ ಹೂವಗಳೆಲ್ಲ ಮುಟ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣಿಸೋರು. ಇಫ್ ಇನ್ ಕೇಸ್ ನಾನು ಏನಾದ್ರು ಊರಿಗೆ ಹೋದ್ರೆ ಅಲ್ಲ, ಆ ಫೋಟೋ ನಮ್ಮ ಹತ್ರ ಇದೆ, ಡ್ಯಾಡಿ ಹತ್ರ ಫೋನಲ್ಲಿ ಆಯ್ತಾ. ಇಫ್ ಇನ್ ಕೇಸ್ ನನ್ಗೆ ಆ ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ, ತೋರಿಸ್ತೀನಿ ನಮ್ ದೊಡ್ಡಮ್ಮನ. ಅವಾಗವಾಗ ನಮ್ಮಮ್ಮ ನೆನ್ಸ್ಕೊತಾನೆ ಇರ್ತಾರೆ. ನೋವು ಆಗುತ್ತೆ, ನೆನ್ಸ್ಕೋಬೇಕು ಅನ್ಸುತ್ತೆ. ಒಂದೊಂದು ಯಾವ್ದಾದ್ರು ಒಂದೊಂದು ಸೀನ್ಗಳು ಮಾತಾಡಿದ್ದು ಎಲ್ಲ ನೆನ್ಪು ಬಂದಾಗ. ನಮ್ಮಮ್ಮ ಏನ್ ಗೊತ್ತಾ, ಇವಾಗ ಅಡ್ಗೆ ಮಾಡ್ತಾ ಇರ್ತೀವಿ ನೋಡಿ ಅನ್ಕೊಳ್ಳಿ, ಅಡ್ಗೆ ಮಾಡ್ಬೇಕಾದ್ರೆ ಯಾರೊಬ್ರು ನೆನ್ಸ್ಕೊತಾರೆ ಅವತ್ತು ಹಿಂಗಾಗಿತ್ತು ಅದನ್ನ. ಇವಾಗ ಸುಮ್ನೆ ಹಂಗೆ ಕುತ್ಕೊಂಡು ಮಾತಾಡಿದ್ವಿ, ಒಂದ್ ಸ್ಟೋರಿ ಬಂತು, ದೊಡ್ಡಮ್ಮನ ಸ್ಟೋರಿ ಬಂತು. ಸೊ ಆತರ ಸ್ಟೋರೀಸ್ ಎಲ್ಲ ಹೇಳ್ತಾ ಇರ್ತಾರೆ. ನಮಗೂ ಒಂಥರ ಚಂದ ಕೇಳಿಸ್ಕೊಳಕ್ಕೆ, ಹೌದಾ ಹಿಂಗಾಗಿತ್ತಾ, ಒಂಥರ ಕ್ಯೂರಿಯಾಸಿಟಿ, ಹಂಗೆ ಒಂಥರ ಎಕ್ಸೈಟ್ಮೆಂಟು, ಒಂಥರ ಚೆನ್ನಾಗಿರುತ್ತೆ ಅಲ್ಲ ಈ ತರ ಎಲ್ಲ ಕುತ್ಕೊಂಡು. ಸೊ ಬನ್ನಿ, ಇವಾಗ ಹೊಟ್ಟೆ ಕೂಡ ಹಸಿತಾ ಇದೆ, ನಂದು ಕೂಡ ಹುಷಾರಿಲ್ಲ, ಅವಳ ಪಾಪ ನಾವು ಊಟ ಅಂತ ಕೇಳ್ತಾಳೆ. ಸೊ ಇವಾಗ ಊಟ ಮಾಡ್ಬೇಕು. ಹೇಳವಿ ಸಂಕ್ರಾಂತಿ. ಆಮೇಲೆ ಮನಸ್ಸು ಬಿತ್ತೋ ಏನ್ ಗೊತ್ತಿಲ್ಲ. ಅದು ನನ್ ಮಗ ಆಡ್ತಾವ ನೋಡು ಫೇವ್ರೇಟ್ ಸಾಂಗು. ಅದು ಉಸಿರು ಕಟ್ಟಿ ಆಡ್ತಾ ಇರೋದು. ನಾನೆಲ್ಲ ಲಚ್ಚು ಆಚೆ ಹೋಗಿದ್ದು. ನಾನು ಆಚೆ ಯಾಕೆ ಹೋಗ್ಲಿ, ನಾನು ಹೋಗ್ಲಿಲ್ಲ. ಡೋರು ನಂದು ಡೆಲಿವರಿ ಬಾಯ್ ಬಂದಾಗ ನೀನ್ ತಾನೇ ಹೋಗಿದ್ದು. ನಾನು ಕ್ಲೋಸ್ ಮಾಡ್ಬಂದಿದ್ದೆ. ನನ್ನ ಮಗನ ಮೊದಲನೇ ಸಂಕ್ರಾಂತಿ ಹಬ್ಬ ಕಣಪ್ಪ. ಸಂಕ್ರಾಂತಿ ಮಾಡಿಸ್ತಾವಳಮ್ಮ. ಎರಡು ತುಪ್ಪ ಹಾಕೊಳ್ಳಿದ್ರಿ ನೀವ್ ಹಾಕೊಳ್ಳಿ ಬಿಸಿ ಅನ್ನಕ್ಕೆ. ಕ್ಯಾಮ್ರಾ ಇಟ್ಟಿದ್ಯಾ? ಅದು ನೋಡೇ ಇಲ್ಲ. ಇಷ್ಟೇ ಸಾಕು. ಅಯ್ಯೋ ಅರ್ಧ ಕೆಣ್ಣಿದೆಯಲ್ಲ, ಪರವಾಗಿಲ್ಲ, ಸಾಕು ಅಷ್ಟೇ ಸಾಕು. ನನಗೆ ಈ ಸಾಂಬಾರು ಹೋಗಿದ್ದು ಇಷ್ಟ. ಹಾಕ್ತೀನಿ ಪಪ್ಪು. ಸೊ ಫ್ರೆಂಡ್ಸ್, ಈ ಒಂದು ಬ್ಲಾಗ್ ಇಷ್ಟೇ. ಐನೋ ಈ ಬ್ಲಾಗ್ ತುಂಬಾ ಸಿಂಪಲ್ ಆಗಿ ತುಂಬಾ ಚಿಕ್ಕದಾಗಿತ್ತು, ಬಟ್ ಏನು ಗೊತ್ತಾಗ ಸಂಕ್ರಾಂತಿ ಹಬ್ಬ ಸೀರೀಸ್ ನಾನು ಇಲ್ಲಿಗೆ ಮುಗಿಸ್ಬೇಕಿತ್ತು. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ತುಂಬಾ ಆಸಮ್ ವ್ಲಾಗ್ಸ್ ಬರ್ತಾ ಇದೆ, ಬಿಕಾಸ್ ಇನ್ನು ಇವಾಗ ಪಾಪುದು ಕಿವಿ ಚುಚ್ಚೋ ಶಾಸ್ತ್ರ ಬರುತ್ತೆ, ಆಮೇಲೆ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಎಕ್ಸೈಟೆಡ್ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ವ್ಲಾಗ್ ಒಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಕನ್ನಡ ಬ್ಲಾಗರ್ ಸುಪ್ರಿಯಾ ಲಚ್ಚೂಸ್